ಸಖತ್ ರುಚಿ ಕೊಡುವ ಇವತ್ತಿನ ಮಾವಿನಕಾಯಿ ರೆಸಿಪಿ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬನ್ನಿ ಇವತ್ತಿನ ಸಿಂಪಲ್ ಆಗಿರುವ ರೆಸಿಪಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಮಾವಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಬೆಳ್ಳುಳ್ಳಿ, ಹಾಗೆ 4-5 ಹಸಿಮೆಣಸಿನಕಾಯಿ. ಮೊದಲಿಗೆ ನಾನು ಮಾವಿನಕಾಯಿನ ಸಿಪ್ಪೆ ತಕ್ಕೋತಾ ಇದ್ದೀನಿ. ಸಿಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆಮೇಲೆ ಕಲರ್ ಕೂಡ ವೈಟಾಗಿ ಬರಬೇಕಂದ್ರೆ ಸಿಪ್ಪೆನ ನಾವು ತೆಗಿಬೇಕು. ಕೆಲವೊಂದು ಮಾವಿನಕಾಯಿ ಸಿಪ್ಪೆ ಸ್ವಲ್ಪ ಚೊಗರಾಗಿರುತ್ತೆ, ಹಾಗಾಗಿ ನಾನು ಸಿಪ್ಪೆನ ತೆಗಿತಾ ಇದ್ದೀನಿ. ನೀವು ಸಿಪ್ಪೆ ಸಮೇತವಾಗಿ ಬೇಕಿದ್ರೆ ಹಾಕ್ಬೋದು. ಈಗ ಸಿಪ್ಪೆ ತೆಗೆದು ಎತ್ತಿಟ್ಟಿದ್ದೀನಿ. ಈಗ ಇದು ಸ್ವಲ್ಪ ಹಣ್ಣಿಗೆ ಬರೋ ಥರ ಆಗಿದೆ, ಫುಲ್ ಕಾಯಿ ಕೂಡ ಅಲ್ಲ. ಇವತ್ತು ಮಾಡಿರುವ ಚಟ್ನಿ ರೆಸಿಪಿಗೆ ಇದೇ ಥರದ ಮಾವಿನಕಾಯಿ ಬೇಕಾಗುತ್ತೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪನೂ ಬಿಡದೆ ಇದರ ಒಂದು ಮಾವಿನಕಾಯಿ ತಿರಳನ್ನು ತಕ್ಕೊಂಬಿಡೋಣ. ತಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಪ್ಲೇಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವ ಮಾವಿನಕಾಯಿ ತಿರಳು ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಹಸಿ ಕೊಬ್ಬರಿನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಎಸಳುಗಳು ಹಾಗೆ ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೇನ್ ರುಚಿ ಕೊಡೋದೇ ಈ ಮೆಂತ್ಯ 1 ಚಮಚ ತೊಗೊಂಡಿದ್ದೀನಿ. ಹಾಗೆ 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ ತೊಗೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಹಸಿಮೆಣಸಿನಕಾಯಿ ಬಿಳಿಯಾಗಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ತಗೊಳ್ಳೋಣ. ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಗೆ ಮಾವಿನಕಾಯಿ ಪೀಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಮಾವಿನಕಾಯಲ್ಲಿ ಇಷ್ಟು ಪೀಸಸ್ ಬಂದಿದೆ. ಇದನ್ನೆಲ್ಲವನ್ನು ನಾನು ಸೇರಿಸ್ಕೊಂಡು ಈಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಫ್ರೈ ಮಾಡಿರುವ ಬೆಳ್ಳುಳ್ಳಿ ಮಿಕ್ಸ್, ಮೆಂತ್ಯ, ಬೆಳ್ಳುಳ್ಳಿ, ಸಾಸಿವೆ ಅದೆಲ್ಲದನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಈ ರೀತಿ ಕಲ್ಲರ್ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿದರೆ ಈ ಒಂದು ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಒಂದು 1/4 ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಬೆಲ್ಲ ಹಾಕೋದ್ರಿಂದ ಕೂಡ ರುಚಿ ಸಖತ್ತಾಗಿರುತ್ತೆ. ಈಗ ನೋಡಿ, ಇದನ್ನು ನೀರು ಹಾಕದೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಮ್ಮ ಮಾವಿನಕಾಯಿ ಚಟ್ನಿ ಅಂತನಾದರೂ ಹೇಳ್ಬೋದು, ಗೊಜ್ಜು ಅಂತನಾದರೂ ಹೇಳ್ಬೋದು. ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ಕುದಿಸ್ಬಾರ್ದು. ಯಾವತ್ತೂ ನಾವು ಮಾವಿನಕಾಯಿ ಚಟ್ನಿ ಮಾಡಿದಾಗ ಇದನ್ನು ಕುದಿಸಿದ್ರೆ ರುಚಿನೇ ಇರೋದಿಲ್ಲ, ಹಸಿದಾಗಿರಬೇಕು. ಅಂದರೆ ನಾವು ಹಾಕುವಂಥ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಇದನ್ನು ನಾವು ಹಸಿಯಾಗಿ ನಾವು ಬಳಸಬೇಕು. ಇದಕ್ಕೊಂದು ಒಗ್ಗರಣೆ ಮಾಡೋಣ. 1 ಚಮಚದಷ್ಟು ಎಣ್ಣೆ, ಸಾಸಿವೆ ಜೀರಿಗೆ ಹಾಗೆ 1-2 ಒಣಮೆಣಸಿನ್ಕಾಯಿ ಹಾಗೆ ಇಂಗು ಬೇಕಾಗುತ್ತೆ. ಇಂಗು ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಇಂಗು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ತಯಾರಿಸ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಆಯಿತು. ಈ ಚಟ್ನಿಗೆ ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ರುಚಿಕರವಾಗಿರುವ ಮಾವಿನಕಾಯಿ ಚಟ್ನಿ ಸಖತ್ತಾಗಿ ರೆಡಿಯಾಗಿದೆ. ಅನ್ನಕ್ಕೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಇದೇ ರುಚಿಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.